ನಮಸ್ಕಾರ ಸ್ನೇಹಿತರೆ, ಕನ್ನಡಧ್ವನಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಮಶಾಕ್ ಬಳಗಾರ್. ದೇಶೀಯ ಜಾನಪದ ಕಲೆಯನ್ನು ಉಳಿಸಿ ಬೆಳೆಸುವುದು ನಿಮ್ಮೆಲ್ಲರ ಕರ್ತವ್ಯವಾಗಬೇಕು ಎಂದು ಮುಖಂಡ ಈರಯ್ಯ ಮಠಪತಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ವಿಜಯನಗರ ಜಿಲ್ಲೆಯ ಕೂಡ್ಲಗಿ ತಾಲೂಕಿನ ಹಿರೇಗಡಾಳ ಗ್ರಾಮದ ಕಾಲಜ್ಞಾನ ಬ್ರಹ್ಮ ಸದ್ಗುರು ವಿಶ್ವ ಕಾಲಜ್ಞಾನ ಶಿವಯೋಗಿ ಡಾಕ್ಟರ್ ಶರಣಬಸವ ಮಹಾಸ್ವಾಮಿಗಳು ತಳ್ಳಿಹಾಳ ಸಂಸ್ಥಾನ ಕೂಡಿಮಠ ಗಜೇಂದ್ರಗಳ ಮತ್ತು ಡಾಕ್ಟರ್ ಶ್ರೀ ಕಲ್ಲಯ್ಯಜ್ಜನವರು ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಗದಗ ಇವರ ತುಲಾಭಾರ ಕಾರ್ಯಕ್ರಮದ ಅಂಗವಾಗಿ 15ನೇ ಸಾಂಸ್ಕೃತಿಕ ಕಲೋತ್ಸವ 2024-25ನೇ ಸಾಲಿನ ಜಾನಪದ ಶ್ರೀ ರತ್ನ ರಾಜ್ಯ ಪ್ರಶಸ್ತಿ ಪಡೆದ ಕೋಲಾರ ಪಟ್ಟಣದ ಹಿರಿಯ ಜಾನಪದ ಕಲಾವಿದ ಭೀಮಸಿ ಬೀಳಗಿ ಅವರಿಗೆ ಕೋಲಾರ ಪಟ್ಟಣದ ಮಲ್ಲಿಕಾರ್ಜುನ ದೇವಸ್ಥಾನದ ಕಂಬಿ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕಲೆ ಎಲ್ಲರನ್ನೂ ಕೈಬೀಸಿ ಕರೆಯುತ್ತದೆ, ಆದರೆ ಕೆಲವರನ್ನು ಮಾತ್ರ ಆಯ್ಕೆ ಮಾಡುತ್ತದೆ ಎಂಬ ಮಾತಿನಂತೆ ಭೀಮಸಿ ಬೀಳಗಿ ಅವರಿಗೆ ದೇಶೀಯ ಜಾನಪದ ಕಲೆಯೂ ಒಲಿದಿದೆ. ಇಂತಹ ಜಾನಪದ ಕಲೆಯನ್ನು ಮುಂದಿನ ಪೀಳಿಗೆಗೆ ತಲುಪಿಸುವಲ್ಲಿ ನಾವುಗಳು ಶ್ರಮಿಸಬೇಕಿದೆ ಎಂದರು. ರೊಳ್ಳಿ ಗ್ರಾಮದ ಶ್ರೀಶೈಲ್ ಕುಬಕಡ್ಡಿ ಮಾತನಾಡಿ, ಇಂದಿನ ಯುವಕರು ಅಂತರ್ಜಾಲದ ವ್ಯಾಮೋಹದ ನಡುವೆಯೂ ಆಧುನಿಕತೆಯ ಜಾನಪದ ಶೈಲಿಯ ಹಾಡುಗಳನ್ನು ಅನುಕರಣೆ ಮಾಡುವ ಸಂದರ್ಭದಲ್ಲಿ ಹಿಂದಿನ ಕಾಲದ ಹಿರಿಯರು ಹಾಡುತ್ತಾ ಬಂದಿರುವ ಹಂತಿ ಪದ, ರಿವಾಯತ ಪದ, ಶೋಭಾನ ಪದ, ಇನ್ನೂ ಅನೇಕ ಜನಪದ ಹಾಡುಗಳನ್ನು ಹಿರಿಯರ ಮೂಲಕ ಕಲಿತುಕೊಂಡು ಸಭೆಯ ಸಮಾರಂಭಗಳಲ್ಲಿ ಹಾಡುವ ಸಂಪ್ರದಾಯವನ್ನು ಬೆಳೆಸಿಕೊಳ್ಳಬೇಕು ಎಂದು ಕರೆ ಕೊಟ್ಟರು. ಸಾಹಿತಿ ಹಾಗೂ ರಂಗಭೂಮಿ ಕಲಾವಿದ ದುಂಡಪ್ಪ ಕೊಠಾರಿ, ಪತ್ರಕರ್ತ ಪರಶುರಾಮ್ ಗಣಿ ಸಹಿತ ಇತರರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕೋಲಾರ ತಾಲೂಕಾ ಜಾನಪದ ಘಟಕದ ಅಧ್ಯಕ್ಷ ಮಲ್ಲಪ್ಪ ಗಣಿ ಅಧ್ಯಕ್ಷತೆ ವಹಿಸಿದ್ದರು. ಸಂದರ್ಭದಲ್ಲಿ ಮುರುಗಪ್ಪ ಬೆಳ್ಳುಬ್ಬಿ, ರುದ್ರಪ್ಪ ಉಪ್ಪುಲದನ್ನಿ, ಡೋಂಗರಿ ಕಟಬರ್, ನಾಮದೇವ ಪವಾರ್, ರೊಳ್ಳಿ ಗ್ರಾಮದ ಚಂದ್ರಶೇಖರ್ ಬಾಳಿಕಾಯಿ, ಜಂಗ್ಲಿ ಸಾಬ್ ಟಗರನ್ನವರ್, ರಮೇಶ್ ಯಂಡಿಗೇರಿ ಸಹಿತ ಅನೇಕ ಕಲಾವಿದರು ಹಾಗೂ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಲಾಲ್ ಸಾಬ್ ಸವಾರ್ಗೋಳ್ ಜೊತೆ ಮಶಾಕ್ ಬಳಗಾರ್, ಕನ್ನಡ ಧ್ವನಿ ನ್ಯೂಸ್, ವಿಜಯಪುರ. ತಿಳ್ಕೊಂಡಿನಿ, ಯಾಕಂದ್ರೆ ನನ್ನ ಸೀಮಿತವಾಗಿ ಈಗ ಏನು ನಾವು ಬದುಕಿ ಬಂದ ದಾರಿಯೊಳಗೆ ನಾವು ನೋಡಿದಂಥ ಮಹಾನ್ ಶಕ್ತಿಗಳೊಳಗೆ ಡಾಕ್ಟರ್ ಕೃಷ್ಣ ಕೊಲ್ಲಾರ್ ಕುಲಕರ್ಣಿಯವರು ನಮ್ಮ ಊರಿನೊಳಗೆ ದೊಡ್ಡ ಒಂದು ಸಾಹಿತ್ಯ ಕ್ಷೇತ್ರದೊಳಗೆ ಎಲ್ಲ ರಂಗದೊಳಗೂ ಈಸಿದವರು. ಅವರ ಈ ಸದ್ದ ಅವ್ರದೇ ಒಂದು ಕತೆ, ಚಲನಚಿತ್ರ ನಿರ್ದೇಶನ ಮಾಡಿದಂಥ ಒಂದು ಕತೆ ಡಾಕ್ಟರ್ ಮಹಿಪತಿ ದಾಸರ ಒಂದು ಜೀವನ ಚಲನಚಿತ್ರವಾಗಿ ಬರಕ್ಕೆ. ಆ ಚಲನಚಿತ್ರ ನಿಮ್ಮ ಬಿಳಿಗಿ ತಾಲೂಕಿನಾಗ ಶೂಟಿಂಗ್ ಆಗ್ಯದ. ಅದ್ರೊಳಗೆ ಬಿಡಿಸಿ ಕಾಕರ್ ಪಾತ್ರ ಮಾಡ್ಯಾರ, ಮಲ್ಲಪ್ಪನ ಗಣಿಯವರು ಮಾಡ್ಯಾರ. ಇವತ್ತು ನಮ್ಮ ಊರಿನ ಮಾಜಿ ಸಚಿವರು ಎಸ್ ಕೆ ಬೀಳುದವರು ಅವ್ರದ್ದು ಒಂದು ಪಾತ್ರ. ಅದಕ್ಕೆ ಅಂತ ಒಂದು ಕಲಾದ ಬಳಗ ಒಂದು ನಮ್ಮಲ್ಲಿ ದೊಡ್ಡ ಒಂದು ಅಗಾಧ ಒಂದು ಶಕ್ತಿ ಐತಿ. ರಂಗಭೂಮಿ ಒಳಗೂ ಐತಿ, ಆಮೇಲೆ ಸಾಹಿತ್ಯ ಕ್ಷೇತ್ರದೊಳಗೂ ಐತಿ. ಎಲ್ಲಾ ಕ್ಷೇತ್ರದೊಳಗೂ ಕೊಲ್ಲಾರದ ಹೆಸರು ಕೆನೆ ಮೊಸರಿನಾಗ ನಾಡಿಗೆ ಪರಿಚಯ ಐತಿ ಸರ. ಅದಕ್ಕೆ ನೀವು ನಮ್ಮನ್ನು ಗುರುತಿಸಿ ಇಲ್ಲಿ ರೊಳ್ಳಿ ಗ್ರಾಮದವರು ನಮಗೂ ಒಂದು ಗೌರವ ಕೊಡಾಕ್ ಬಂದಿದ್ದಕ್ಕೆ ನಿಮಗೆ ಎಷ್ಟು ನಾವು ಚಿರಋಣಿಯಾಗಿ ಗೊತ್ತಿಲ್ಲ. ಕಲಾ ಬಳಗ ಅನ್ನುವಂಥದ್ದು ಜನಪದ ಕಲೆ ಅನ್ನುವಂಥದ್ದು ಈಗಿನ ಯುಗದಲ್ಲಿ, ಇವತ್ತಿನ ಯುಗದಲ್ಲಿ ಇಂಥವೆಲ್ಲ ನಶಿಸಿ ಹೋಗುವಂಥ ಕಾಲಕ್ಕೆ ಆ ಉದ್ದೇಶಗಳ ಏನೋ ಒಂದು ಸರ್ಕಾರದ ವತಿಯಿಂದಾಗಲಿ ಯಾವುದೋ ಹಿರಿಯರ ಒಳ್ಳೆಯ ಉದಾಹರಣೆ ವಿರೋಧ ವತಿಯಿಂದಾಗಲಿ ಇದು ಕಲೆ, ಜಾನಪದ ಕಲೆಗಳ ನಶಿಸಿ ಹೋಗಬಾರ್ದು ಅನ್ನೋ ಒಂದು ನಾವು ಉದ್ದೇಶದಿಂದ ರಾಜ್ಯಗಳ ಜಿಲ್ಲೆ ಒಬ್ಬ ಕಲಾವಿದರಿಗಿನ ಒಂದು ಉನ್ನತವಾದಂಥ ಮಾಧ್ಯಮದ ಒಂದು ಭರಾಟೆಯಲ್ಲಿ ಧಾರಾವಾಹಿಗಳ ಒಂದು ವಿಡಂಬನಾತ್ಮಕ ಒಂದು ಕಾರ್ಯಕ್ರಮಗಳ ಒಂದು ಭರಾಟೆಯಲ್ಲಿ ನಮ್ಮ ದೇಶೀಯ ಕಲೆಯಾದ ಜನಪದ ಕಲೆ ನಶಿಸಿ ಹೋಗ್ತಾರೆ. ಈ ಒಂದು ನಶಿಸುವಂಥ ಒಂದು ಕಲೆಯನ್ನು ಉಳಿಸಿ ಬೆಳೆಸಬೇಕನ್ನುವಂಥ ಒಂದು ಸದಿಚ್ಛೆಯಿಂದ ನಮ್ಮ ರಾಜ್ಯದ ಹಲವಾರು ಸಂಘ ಸಂಸ್ಥೆಗಳು ಹಾಗೂ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರವೂ ಸಹ ಈ ಒಂದು ಕ್ಷೇತ್ರದಲ್ಲಿ ಗಣನೀಯ ಸಾಧನೆಯನ್ನು ತೋರಿದಂಥ ಕಲಾವಿದರನ್ನು ಗುರುತಿಸಿ ಸನ್ಮಾನಿಸಿ
ಅವರಿಗೆ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಕೊಡುವುದರ ಮುಖಾಂತರ ಈ ಕಲೆಯನ್ನು ಮುಂದಿನ ಪೀಳಿಗೆಗೆ ಮುಟ್ಟಿಸುವಂಥ ಒಂದು ಗುರುತರ ಜವಾಬ್ದಾರಿಯನ್ನು ಕೊಟ್ಟಾರಂತ ನನ್ನ ಅನಿಸಿಕೆ. ಆ ನಿಟ್ಟಿನಲ್ಲಿ ನಾವು ನಮಗೇನು ಈಗ ಇವು ಹಿರಿಯರೆಲ್ಲರೂ ನಮಗೆ ಈಗ ಒಂದು ಕಲೆಯನ್ನು ನಮ್ಗೆ ಮುಂದುವರ್ಸಾಕತ್ತಾರ. ಮುಂದಿನ ಪೀಳಿಗೆಗೆ ಮುಟ್ಟಿಸ್ಬೇಕಾದ್ರೆ ಅದು ನಮ್ಮ ಒಂದು ತಾಡಿಯಲ್ಲಿ ನಮಗಿಂತ ಸಣ್ಣವರು ಮುಂದಿನ ಪೀಳಿಗೆಯವರು ಅದನ್ನ ಜವಾಬ್ದಾರಿ ಹೊರಬೇಕು ಅನ್ನೋಂಥ ಒಂದು ಮುಖ್ಯ ಸಂದೇಶಕ್ಕೆ ನಾನು ತಿಳ್ಕೊಂಡಿದ್ದೇನೆ. ಪ್ರಶಸ್ತಿ ಲಭಿಸಿ ಅದು ಅವರೊಬ್ಬರಿಗೆ ಅಲ್ಲ, ಈ ನಮ್ಮ ಊರಿಗೆ ಆ ಪ್ರಶಸ್ತಿ ಲಭಿಸಿದೆ ಅನ್ನೋ ಭಾವ ನಮಗೆ ಸಂತೋಷ. ಅವರು ಪೆಟ್ಟಿ ಮಾಸ್ಟರು, ಮೊಟ್ಟ ಮೊದಲ ಭಜನಾ ಕಲಾವಿದರು, ಆಮೇಲೆ ಸಂಘದ ನಾಟಕ ಕೂಡ ಅವರು ಪೆಟ್ಟಿ ಬಾರಿಸಿದ್ರು. ನಂತರ ಅಂಕಿ ಪದಗಳನ್ನು ಹಾಡ್ತಾರೆ, ಲವಣಿ ಪದಗಳನ್ನು ಹಾಡ್ತಾರೆ. ಒಳ್ಳೆ ಹಾಡುಗಾರರು ಕೂಡ ಅವರು ಮೈಗೂಡಿಸ್ಕೊಂಡು ಅವಾಗೇನೋ ಸ್ವಲ್ಪ ಅಂಗಡಿ ಕಡೆ ನೋಡಿ ಬಾ, ಅಂಗಡಿ ಕಡೆ ನೋಡಿ. ಅವರ ಒಂದು ಮಾರ್ಗದೊಳಗೆ ಅವರು ಪೆಟ್ಟಿಗೆ ಕಲ್ತಿದ್ದು ಭಾಳ ಸ್ಯಾಗ್ನೆ. ಅವತ್ತಿನ ಪರಿಸ್ಥಿತಿ ಒಳಗೆ ನಮ್ಮ ಊರ ಪೆಟ್ಟಿಗೆ ಅವರು ಇರ್ತಿದ್ದಿಲ್ಲ. ಅಂಥದ್ರೊಳಗೆ ಇವರು ಪೆಟ್ಟಿಗೆ ಕಲಿತು ಕಟ್ಕೊಂಡು ಬೆಳೆದು ಬಂದರು. ಸಾಕಷ್ಟು ಅವರಿಂದ ಸಾಕಷ್ಟು ಕಲಾವಿದರು ತಯಾರಾದ ಆ ಜನಪದ ಕಲೆಯನ್ನು ಒಬ್ಬರ ಬಾಯಿಂದ ಒಬ್ಬರಿಗೆ ಅವರಷ್ಟು ಜ್ಞಾನ ನಮ್ಮ ಇನ್ನುಳಿದವ್ರಿಗೆ ನಮಗೆ ಇರ್ಲಾಕಿಲ್ಲ. ಆದರೂ ಕೂಡ ಅದ ನಿಟ್ಟಿನೊಳಗೆ ಹೋಗಿರ್ತೀವಿ. ಆ ಒಂದು ಜೀವನ ಶೈಲಿಯೊಳಗೆ ಅವರು ಮಾಡಿದಂಥದ್ದು ಶ್ರೇಷ್ಠ. ಅವರು ಮಾಡ್ಕೊಂಡು ಬಂದಿದ್ದು ಅವ್ರು ನಮಗೆಲ್ಲ ಮಾದರಿಯ ಮಾರ್ಗದರ್ಶನ. ಅವರ ಒಂದು ಆ ಮಾರ್ಗದರ್ಶನವಾಗಿ ನಾವು ಕೂಡ ಏನೋ ಒಂದು ಸಣ್ಣ ಪುಟ್ಟ ಅಳಿಯಲು ಸೇವೆಕಿನೂ ಕಡಿಮೆ, ಸುಮ್ಮ ಏನೋ ಒಂದು ಹವ್ಯಾಸ ತರಲ್ಲ, ಭಜನಾ ಕೇಳುವಂಥ ಹವ್ಯಾಸ. ಈಗ ಸುಮ್ಮ ನೋಡೋದು ಕೇಳೋದು ಮಾಡೋದ್ರಿಂದ್ರೂ ಕಲೆ ಬರ್ಬೋದು. ಕಲೆ ಎಲ್ಲರನ್ನೂ ಪ್ರೀತಿಸ್ತೈತಿ. ಆದ್ರೆ ಕೆಲವೊಬ್ಬರನ್ನು ಮಾತ್ರ ತನ್ನ ಹತ್ರ ಅಂಥದ್ರೊಳಗೆ ಭೀಷಿಯನ್ನ. ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್